ಸಂದರ್ಭದಲ್ಲಿ ಓಡೋಡಿ ಬಂದು ನನ್ನನ್ನು ಅಪ್ಪಿ ಮುದ್ದಾಡಿ ಬೇಕಾದನ್ನೆಲ್ಲ ತಿನ್ನುವುದಕ್ಕೆ ಕೊಡ್ತಾ ಇದ್ದವಳು. ಹೌದು ಮಗನೇ. ಈಗ ನೋಡಿದೆ ಎಂದಾದರೆ ಬೇಸರಮ್ಮ. ಯಾಕಮ್ಮ ಕಣ್ಣೀರು ಸುರಿತಾ ಇದ್ದಿ? ಮಗ ನಾನಿದ್ದೇನಲ್ವ, ಹೇಳಿ ಅಮ್ಮ. ಮಗನೇ, ಏನಮ್ಮ? ನಿನಗೆ ಗೊತ್ತಿಲ್ವೇ ವಿಚಾರ? ಏನಮ್ಮ? ಹನನಗುಳಿಪೇ ಗಯನ ಅಷ್ಟಮಿ ದಿನದೊಳಗೆನು ತಿನ್ನ ಚಿನುಮಯ ಭಾಷೆಯ ನನುಗರಿಸಿಗ ಮಮ ಇನಿಯನುಳ್ ಆದನು ಮುನಿವನು ನಿಶ್ಚಯ ಮಗನೇ ಕಂದ. ನಗನಗತ ಮಾತಾಡುತ್ತಿದ್ದವಳು ಈ ನಿನ್ನ ಅಮ್ಮ. ಇವತ್ತು ಎಲ್ಲ ಬದಲಾವಣೆ. ಇವತ್ತು ಮಾತ್ರ ಹಾಗಲ್ಲ, ನೆಲನೋಟಗಳಾಗಿದ್ದಾಳೆ. ಯಾಕಮ್ಮ? ಕಾರಣ ಇಷ್ಟೇ. ಏನು? ಇಷ್ಟಕ್ಕೆಲ್ಲ ಕಾರಣ ಆ ಗಯ. ಗಯ ಕುಬೇರನ ಮಗ. ಏನಂತೆ? ಅವನದಾದಂತಹ ಆ ಬೆವರು ನಿನ್ನ ಮಾವನ ಅರ್ಘ್ಯ ಜಲಕ್ಕೆ ಬಿದ್ದು ಅರ್ಘ್ಯ ಜಲವು ಕೆಟ್ಟು ಹೋಯಿತು. ಪರಿಣಾಮ ಕೋಪಗೊಂಡಂತಹ ನನ್ನಣ್ಣ ಕೃಷ್ಣದೇವ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. 8 ದಿವಸದ ಒಳಗಾಗಿ ನಿನ್ನನ್ನು ನಾನು ಕೊಲ್ಲುತ್ತೇನೆ, ಇಲ್ಲವಾದಲ್ಲಿ ಅಗ್ನಿಕುಂಡಕ್ಕೆ ಬೀಳುತ್ತೇನೆ ಎನ್ನುವ. ಆಡಿದ ಮಾತಿನಂತೆ ನಡೆಯುವವರು. ಹೌದಲ್ಲ? ಖಂಡಿತ. ಆದರೆ ಆ ಗಯ ಹೆದರಿ ನೇರವಾಗಿ ಹೋದದ್ದು ನಿನ್ನ ಅಪ್ಪನ ಬಳಿಗೆ, ಕಾಮ್ಯಕವನಕ್ಕೆ. ಅಪ್ಪನ ಬಳಿಗೆ? ಹೌದು. ಆಶ್ರಯವನ್ನು ಕೇಳಿದ. ಏನು ಹೇಳಿದ್ರು? ಪ್ರಾಣ ಭಿಕ್ಷೆಯನ್ನು ಬೇಡಿದ. ಮೊದಲಾಗಿ ನಿನ್ನ ತಂದೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟರು. ಬಳಿಕ ಯಾರು ನಿನ್ನ ವೈರಿ ಎನ್ನುವ ಹಾಗೆ ಹೇಳಿದರು. ಬಳಿಕ ಹೇಳಿದ, ವೈರಿ ಮತ್ತೆ ಯಾರು ಅಲ್ಲ, ಶ್ರೀಕೃಷ್ಣದೇವ ಎನ್ನುವ ಹಾಗೆ. ಈಗ ಅಪ್ಪ ಮಾತು ಕೊಟ್ಟಾಗಿದೆ. ಅಪ್ಪನು ಪ್ರತಿಜ್ಞೆ ಮಾಡಿ ಆಗಿದೆ, ನಿನ್ನ ವೈರಿಯನ್ನು 8 ದಿವಸಗಳಾಗಿ ನಾನು ಕೊಲ್ಲುತ್ತೇನೆ, ಇಲ್ಲವಾದಲ್ಲಿ ಅಗ್ನಿಕುಂಡಕ್ಕೆ ಹಾರುತ್ತೇನೆ ಎನ್ನುವ. ಹಾಗಾದ್ರೆ ಇನ್ನು ಮುಂದೆ ಪರಿಣಾಮ ಏನು? ಪರಿಣಾಮ ಅವರೊಳಗೆ ಯುದ್ಧವಾಗುತ್ತದೆ. ಯುದ್ಧ? ಆ ಯುದ್ಧ ಆಗಬಾರದು ಎನ್ನುವಂತಹ ಉದ್ದೇಶದಿಂದ ನಿನ್ನ ಮಾವ ನನ್ನನ್ನು ಕಾಮ್ಯಕಾವನಕ್ಕೆ ಕಳುಹಿಸಿಕೊಟ್ಟ. ಪರಿಣಾಮ ಸಂಧಾನವನ್ನು ಮಾಡಿದೆ. ಏನಾಯ್ತು ತಾಯಿ? ನಿನ್ನಪ್ಪ ಸಂಧಾನಕ್ಕೆ ಒಪ್ಪುವುದಿಲ್ಲ. ಅವರು ಒಪ್ಪುವವರಲ್ಲ. ಯುದ್ಧವೇ ಬದ್ಧ ಎನ್ನುವ ಹಾಗೆ ಹೇಳಿದ್ದಾರೆ. ಯುದ್ಧಕ್ಕೆ ತೊಡಗುತ್ತಾರಂತೆ. ಆದ್ದರಿಂದ ನಾನು ಚಿಂತಾಕ್ರಾಂತಳಾಗಿದ್ದೇನೆ. ಅಮ್ಮ ಮತ್ತೆ ಯುದ್ಧ ಆದ್ರೆ ಆಗಲಿ. ಯಾಕೆ? ಅಪ್ಪನ ಜೊತೆಗೆ ಯಾರು ಇಲ್ಲ ಎನ್ನುವ ಹಾಗೆ ಹೆದರಬೇಡಿ ತಾಯಿ. ವೀರನು, ಧೀರನು, ಶೂರನು, ಘನಗಂಭೀರನು ಆದಂತಹ ಮಗ ನಾನಿದ್ದೇನೆ. ನೀನ್ ಮಾಡ್ತೀವಿ? ನಾನು ಕೃಷ್ಣನನ್ನು ಅಲ್ಲಿ ಹೋಗ್ತೇನೆ. ಹೋಗುವುದು ಮಾತ್ರ ಅಲ್ಲ, ಮತ್ತೆ ಆತನ ಬೆನ್ನಿಗೆ ಬಾರಿಸುವುದು. ಅಷ್ಟು ಮಾತ್ರವಲ್ಲ, ಮತ್ತೆ ಏನು ಮಾಡ್ತೇನೆ ಗೊತ್ತೇ? ಏನು? ಅಪ್ಪ ಮಾತು ಕೊಟ್ಟಾಗಿದೆ. ರಕ್ಷಣೆ ಮಾಡ್ತೇನೆ ಎನ್ನುವ ಹಾಗೆ, ಕೊಡುವುದಿಲ್ಲ ಎನ್ನುವ ಹಾಗೆ ತಂದೆಯ ಜೊತೆಗೆ ನಾನಿದ್ದೇನೆ. ಆ ಬದಿಯವರು ಯಾರೇ ಬರಲಿ ಅವರಿಗೆ ತಕ್ಕುದಾದ ಶಿಕ್ಷೆಯನ್ನು ವಿರೋಧ ಕಟ್ಟಿಕೊಳ್ಳುವುದು ನಿನ್ನ ಮಾವನಲ್ಲಿ. ಮಾವನಾದರೆ ಏನಾಯ್ತಂತೆ? ಬೆನ್ನಿಗೆ ನಾಲ್ಕು ಬಾರಿಸ್ತೇನೆ. ಹಾಗೆಲ್ಲ ನೀನು ಮಾವನಿಗೆ ಹೊಡಿಬಹುದಾ? ಯಾಕೆ ಹೊಡಿಬಾರದು? ಹೊಡಿಬಹುದು. ನೀ ಅಳಿಯ ಅಲ್ವಾ? ನನ್ನ ಅಪ್ಪ
ನನ್ನ ಜೊತೆ ಅವರಿಗೆ ಏನು ಕೊಡ್ಲಿಕ್ಕಿಲ್ಲ. ಈ ಪ್ರಕರಣದಲ್ಲಿ ನಾನು ಈಗ ಕಾವಲಿಯಲ್ಲಿ ಬೆಂದು ಹೋಗಿದ್ದೇನೆ. ಯಾಕೆ ನೀನೀಗ ಇದನ್ನು ದೊಡ್ಡದು ಮಾಡಿ ನನ್ನನ್ನು ಬೆಂಕಿಗೆ ಹಾಕಿ. ನೀನು ಅದಕ್ಕೆಲ್ಲ ಚಿಂತೆ ಮಾಡಬೇಡ. ನಾನು ಇದ್ದೇನಲ್ಲ, ಯಾರು ಬರ್ತಾರೆ ನೋಡುವ. ಮತ್ತೆ ನೀನೀಗ ಹೊರಡಿಲಿಕ್ಕೆ ಯಾರಿಗೆ ಹೊರಡಿಲಿಕ್ಕೆ ಹೊರಟದ್ದು? ಕೃಷ್ಣನಿಗೆ. ಹೌದು. ಹೇಗೆ ಹೊಡಿತಿ? ಬೆನ್ನಲ್ಲಿ ಮುಂದೆ ಬಾ. ನೋವಾಗುತ್ತದಮ್ಮ. ನೋವಾಗುವುದಕ್ಕೆ ಹೊಡೆದದ್ದು ನಿನಗೆ. ಮತ್ತೆ ಮತ್ತೆ ಉರಿ ಬರ್ತಾವ. ಉರಿ ಅಲ್ಲ, ಮತ್ತೆ ಉರಿಯಲ್ಲಿ ಬರುವುದು. ಮಾವನಿಗೆ ನೋಡಮ್ಮ, ಉರಿ ಬರುತ್ತಾ ಇದೆ. ನೀನು ಬರ್ಲಿಕ್ಕಿಲ್ಲ. ನನ್ನ ಕಷ್ಟ ಏನಿದ್ರು ಕೂಡ ನಾನು ಪರಿಹಾರ ಮಾಡಿಕೊಳ್ಳುತ್ತೇನೆ. ಆಯ್ತಮ್ಮ. ಅಣ್ಣನ ಬಳಿಗೆ ನಾನು ಹೋಗುತ್ತೇನೆ. ನೀನು ಇಲ್ಲಿ ಇರ್ಬೇಕು. ಅಮ್ಮ ಎಲ್ಲಿಗೆ ಹೋಗುದು? ಅಣ್ಣನ ಬಳಿಗೆ ಹೋಗುದು. ಮಾವನ ಬಳಿಗೆ? ಹೌದು. ಅಮ್ಮ ಎಂತದ್ದು? ನಾನು ಬರ್ತೇನೆ. ಎಂತದಕ್ಕೆ? ಮಾವನ ನೀ ಇಲ್ಲಿ ಇಷ್ಟು ಮಾತಾಡಿದವ ಇನ್ನು ಅಲ್ಲಿ ಹೋಗಿ ಏನು ಮಾಡ್ಲಿಕ್ಕಿಲ್ಲ. ಏನು ಮಾತಾಡಿ ಹೊಡಿತೇನೆ ಅಂತ ಹೇಳ್ತಿ. ಇನ್ನು ಎದುರಿಗೆ ಸಿಕ್ಕಿದ್ರೆ ನೀನು ಮತ್ತೆ ಎದುರು ಹೊಡೆದ್ರೆ ನೀನು ಹಾಗಲ್ಲಮ್ಮ. ಎಂತದ್ದು? ಮಾವನನ್ನು ನೋಡೋದು ಎಷ್ಟು ಸಮಯ ಆಯ್ತು. ನಾನು ಎಷ್ಟು ಸಮಯ ಆಯ್ತು? ತುಂಬಾ ದಿವಸ ಆಯ್ತು. ಏನ್ ನೋಡ್ಲಿಕ್ಕೆ ನಿನಗೆ ಆಗ್ಲಿಲ್ವಾ? ನೋಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ವಾ? ಅದಕ್ಕೆ ಈಗ ನಿಮ್ಮ ಜೊತೆಗೆ ನಾನು ಬರ್ತೇನೆ. ನೀನು ಬರಬಹುದು, ಆದರೆ ಏನಮ್ಮ? ಈ ಕೋಪ ಹಠವನ್ನೆಲ್ಲ ಇಟ್ಟುಕೊಂಡು ಅಲ್ಲಿಗೆ ಬರ್ಲಿಕ್ಕೆ ಇಲ್ಲ ಬರುದಿಲ್ಲ. ಬಾಯಿ ಮುಚ್ಚಿ ಕುಳಿತುಕೊಳ್ಬೇಕು. ತುಟಿ ಬಿಚ್ಚಬಾರದು. ಒಂದೇ ಒಂದು ಮಾತಾಡುವುದಿಲ್ಲ. ಮತ್ತೆ ಎರಡು ಮಾತಾಡ್ತೀಯಾ? ಇಲ್ಲಮ್ಮ. ಮತ್ತೆಂತದ್ದು? ಸುಮ್ಮನೆ ಇರ್ತೇನೆ ನಾನು. ಸುಮ್ಮನಿರ್ಬೇಕು. ಆಯ್ತಾಯ್ತು. ನಾನು ಮೊದಲೇ ಸೋತು ಹೋಗಿದ್ದೇನೆ. ಇಲ್ಲಮ್ಮ. ಹೌದಪ್ಪ. ಈಗ ನಾನಿದ್ದೇನೆ. ಈ ಪ್ರಕರಣವನ್ನು ಹೇಗೆ ಸುಖಾಂತಿ ತರುವುದಂತ ಎನ್ನುವ ಹಾಗೆ ನಾನಿದ್ದೇನೆ. ಆಯ್ತಾ. ನೀನು ಮತ್ತೆ ಬಂದು ಏನಾದ್ರೂ ಪ್ರಕರಣವನ್ನು ಉಲ್ಬಣ ಮಾಡಿದ್ರೆ ನಿಮ್ಮ ಬೆನ್ನ ಹಿಂದೆಯೇ ಇದೆ. ಬೆನ್ನ ಹಿಂದೆ ಬರಬೇಕು. ಬಾಯಿ ಮುಚ್ಚು. ಹಾಗೆಯೇ ಬರ್ಬೇಕು. ನನ್ನ ಬೆನ್ನ ಹಿಂದೆ ಬಾ. ಬಾ ಹಿಂದ. ದಾರಿ ಮಧ್ಯದಲ್ಲಿ ಬರುವಾಗ ಸಿಕ್ಕಿದ. ಅಭಿಮನ್ಯು ಏನು ಮಗ ಹಾಗೆ ಕೂತೆ? ಯಾವಾಗಲೂ ಬಂದು ಆ ತೊಡೆ ಸೋಂಕಿನಲ್ಲಿ ಕುಳ್ಳಿರುವವು. ಇವತ್ತು ಹಾಗಲ್ಲ, ವ್ರತದಲ್ಲಿದ್ದಾನೆ. ಇಲ್ಲಿ ಇವತ್ತು ಮಾತಾಡುದಿಲ್ಲ ಅಂತ ಹೇಳಿದಾನೆ. ಮೌನ ವೃತ್ತ. ತುಟಿ ಬಿಚ್ಚಿದ್ರೆ ಅವನಿಗೆ ಬೀಳ್ತದೆ ನಾಲ್ಕು ಬೆನ್ನಿಗೆ. ಅದ್ಯಾಕೆ ಅರಳು ಹುರಿದಂತ ಮಾತಾಡ್ತಾ ಇದ್ದವ? ಹೌದೌದು. ಶ್ರವಣ ಮನೋಹರವಾದ ಮಾತುಗಳು ಮಾತಾಡಬಹುದು. ಮಕ್ಕಳ ಹಾಗೆ ಮಾವ ಹಾಗಲ್ಲ. ಮಾತಾಡ್ತಾರೆ. ನಿಮಗೆ ಮಾತಾಡಬಾರ್ದು ಅಂತ ಹೇಳಿ. ಮಾತಾಡಬಾರ್ದು ಅಂತ ಅಮ್ಮ ಹೇಳಿದ್ದು. ಮಕ್ಕಳ ಹಾಗೆ ಇರಬೇಕು. ಹೇಗೆ? ಮಕ್ಕಳಾಗಿ ಇರ್ಬೇಕು. ಅಮ್ಮ ಹೇಳಿದ್ದಲ್ವ? ಅಮ್ಮ ಹೇಳಿದ್ದನ್ನು ನಾನು ಸಡಿಲಿಸಿದರೆ ಮತ್ತೆ ಸಲುಗೆ ಹೆಚ್ಚಾಗ್ತದೆ. ಸ್ವಲ್ಪ ಹಾಗೆ ಇರುವಾಗ ಇಲ್ಲಿ ಅವರನ್ನು ಮತ್ತೆ ವಿಚಾರಿಸು. ಹೋದ ಕಾರ್ಯ ಏನಾಯ್ತು? ಹೋದ ಕಾರ್ಯ ಕೈಗೂಡ್ಲಿಲ್ಲ ಅಣ್ಣ. ಕೈಗೂಡ್ಲಿಲ್ಲ. ನೀನು ಹೇಳಬೇಕಾದ ಎಲ್ಲವನ್ನೂ ಹೇಳಿದೆ, ಎಲ್ಲವನ್ನು ಮನವರಿಕೆ ಮಾಡಿದೆ. ಆದ್ರೆ ಒಂದೇ ಒಂದು ವಿಚಾರ, ಗಯನನ್ನು ಬಿಟ್ಟು ಕೊಡುವುದಿಲ್ಲಂತೆ. ಗಯನನ್ನು ಬಿಟ್ಟು ಕೊಡುವುದಿಲ್ಲವಂತೆ. ಮತ್ತೇನು ಮಾಡ್ತಾನಂತೆ? ದುರಕ್ಕೆ ಅಣಿಯಾಗಿದ್ದಾರೆ ಅವರು. ಯಾದವ ಪಡೆಯ ಜೊತೆಯಲ್ಲಿ. ಹೌದು. ಕೃಷ್ಣ ಕೈಗೊಳ್ಳುವ ದೂರವನ್ನು. ಹೌದಣ್ಣ. ಕಾಡಾಡಿಗಳಾಗಿರುವ ಪಾಂಡವರಲ್ಲಿ ಮಧ್ಯಮನಾದ ಪಾರ್ಥ ಆ ದುಸ್ಥಿತಿ ಇದ್ದರೂ ಹೋರಾಟ ಮಾಡಿ ಗೆಲ್ತಾನಂತೆ. ಹೌದಂತೆ. ಇವನಿಗೆ ಈ ಬಾರಿ ಪೆಟ್ಟು ಬೀಳುವುದರಿಂದ ದೇವರಿಗೂ ತಪ್ಪಿಸುವುದಕ್ಕಾಗುತ್ತದೆ. ಕರೀತಾ ಇದ್ದ ಕ್ರಮ ಬೇರೆ ಇತ್ತು. ಈಗ ಬದಲಾವಣೆ. ನೀ ಬಾಯಿ ಮುಚ್ಚತ್ತೆ ಹೇಳಿದಲ್ವ? ಅಮ್ಮ ಹೇಳಿದಲ್ವ ಬಾಯಿ ನೀನು ಸುಮ್ಮನೆ. ಎಂತದ್ದು? ಎರಡೇ ಮಾತಾಡುವ ಹಾಗೆ ಮಾತಾಡ್ಬೇಕು. ಮಾತಾಡಿ. ನಾ ಎರಡು ಮಾತಲ್ವ. ಏನು ಕೃಷ್ಣ ಎಂತದ್ದ? ಏನು ಅಮ್ಮ ನೀನು ಮತ್ತೆ ಹೆಸರು ಕೂಗಿಯಲ್ಲ ಕರೀತಿ? ನಾನು ಸ್ವಲ್ಪ ಮಾತಾಡ್ತೇನಮ್ಮ. ನೀವು ಅದು ಸ್ವಲ್ಪ ಮಾತಾಡುದ? ಮಾತಾಡುವುದಕ್ಕೆ ಹಾಗೆ ಹೀಗಿದ್ದೇವನ ಮಾತು ನಾನು ಕೇಳಲಿಲ್ಲ. ನೋಡು ಕೇಳು. ಇವರ ಜೊತೆಗೆ ಮಾತನಾಡಿದ್ರೆ ಮತ್ತೆ ಯಾರ ಜೊತೆ ಮಾತನಾಡುದು? ನೀ ಸಿಕ್ಕಿ ಬೀಳ್ತಿ? ಇಲ್ಲಪ್ಪ. ನೀ ಮಾತಾಡಿ ಸಿಕ್ಕಿ ಬೀಳ್ತಿ ಮತ್ತೆ. ಅಮ್ಮ ನೀವಿದ್ದೀರಲ್ಲ, ಚಿಂತೆ
ಕರ್ದೆ ಹೇಗೆ? ಕೃಷ್ಣ ಹೇಗೆ ಅಲ್ಲ ಒಳ್ಳೇದುಂಟು, ನಿನ್ನ ಕಂಠತ್ರಾಣ ಇಷ್ಟುತ್ತು ಗೊತ್ತಾಗುವಾಗ ಉಂಟು. ಏನೀಗ ಏನಾಡಿದೆ ಮಾವ ನೀನು? ಮಾವ ಅಂತ ಗೊತ್ತುಂಟು ಹಾಗಾದ್ರೆ? ಏನು ಗೊತ್ತಿಲ್ಲ. ಗೊತ್ತಿಲ್ಲದೆ ಅಲ್ಲ. ಇಲ್ಲಪ್ಪ. ಅಲ್ಲ ಪ್ರಕರಣ